ದೇವರಹಿಪ್ಪರಗಿ ತಾಲೂಕಿನ ಜಾಲವಾದ ಹಾಗೂ ಕೋರವಾರ ಗ್ರಾಮದ ಮುಖ್ಯ ರಸ್ತೆಯ ಬದಿಯಲ್ಲಿರುವಂತಹ ಜಮೀನನ್ನು ಕೇಂದ್ರ ಸರ್ಕಾರ ಒಂದು ಖಾಸಗಿ ಕಂಪನಿಗೆ ಇಲ್ಲೊಂದು ಮುಖ್ಯ ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ನೀಡಿದ್ದು ಮತ್ತು REZ ಅನ್ನುವ ಒಂದು ದೆಹಲಿಯಲ್ಲಿರುವಂಥ ಒಂದು ಖಾಸಗಿ ಕಂಪನಿ ಇಲ್ಲಿ ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡ್ತಾ ಇದೆ. ಇಲ್ಲಿ ಸುಮಾರು 16 ರೈತರು ತಮ್ಮ ಜಮೀನುಗಳನ್ನು ಕಳ್ಕೊಂಡಿದ್ದಾರೆ. ಈ ಎಲ್ಲ ರೈತರ ಒಂದು ಜಮೀನಿಗೆ ಅವರು ಯೋಗ್ಯವಾದ ಬೆಲೆಯನ್ನು ಕೊಡದೇ ತಮ್ಮ ಅನುಕೂಲಕ್ಕೆ ಮಧ್ಯವರ್ತಿಗಳ ಹೇಳಿದ ಬೆಲೆಗೆ ಅವರು ಕೆಲವರಿಗೆ ಕೇವಲ 10-15 ಲಕ್ಷಕ್ಕೆ ಎಕರೆಗೆ ಭೂಮಿಯನ್ನು ಖರೀದಿಸಿದರೆ ಮತ್ತೊಬ್ಬರಿಗೆ 30-40 ಲಕ್ಷದವರೆಗೆ ಖರೀದಿಯನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಿಗದಿಪಡಿಸಿದ ಹಾಗೆ ಯಾವುದೇ ಒಂದು ಜಮೀನನ್ನು ನಾವು ಖರೀದಿ ಮಾಡಬೇಕಾದ್ರೆ ಹತ್ತಿರವಿರುವಂಥ ಎಲ್ಲ ಜಮೀನಿಗೆ ಒಂದೇ ಬೆಲೆಯನ್ನು ನಾವು ಕೊಡಬೇಕಾಗ್ತದೆ. ಮೊದಲನೇದಾಗಿ ಈ ಜಮೀನು ಇಲ್ಲಿರುವಂತಹ ಮಣ್ಣಿನ ಗುಣವನ್ನು ನೋಡಿದರೆ ಇದು ಸ್ಥಾವರ ನಿರ್ಮಾಣಕ್ಕೆ ಯೋಗ್ಯವಾಗದ ಅಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಮತ್ತು ಅನ್ಯಾಯ ಆದಂಥ ರೈತರಿಗೆ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ಇವತ್ತು ಇಲ್ಲೆಲ್ಲ ಸುಮಾರು 16 ರೈತರ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ರೈತ ಸಂಘದವರಾಗಿರ್ಬೋದು, ಬೇರೆ ಬೇರೆ ಸಂಘಟನೆಯವರು ಬಂದು ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಹ ಈ ಒಂದು ರೈತರ ಹೋರಾಟಕ್ಕೆ ಬೆಂಬಲಕ್ಕೆ ಬಂದಿದ್ವಿ ಮತ್ತು ಈ ಒಂದು ವಿಷಯವನ್ನು ನಮ್ಮ ಉಸ್ತುವಾರಿ ಮಂತ್ರಿಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ನಮ್ಮ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಇಲ್ಲಿ ಭೇಟಿಯಾಗ್ತೀವಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ನಾನು ತಮ್ಮ ಜೊತೆಗಿರ್ತೀನಿ ಮತ್ತು ತಾವು ಯಾವಾಗ ಬಿಜಾಪುರಕ್ಕೆ ಬರ್ತೀರಿ ನಿಮ್ಮ ಜೊತೆಗೆ ನಾನು ಸಹ ಬಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಮತ್ತು ರಾಜಕೀಯ ಧುರೀಣರನ್ನು ಭೇಟಿಯಾಗೋಣ. ಕಾನೂನು ಹೋರಾಟಕ್ಕೆ ಇದೇನಾದರೂ ಬಂದರೆ ಆ ಕಾನೂನು ಹೋರಾಟವನ್ನು ನಾನು ನಿಮ್ಮ ಜೊತೆಗಿದ್ದು ಅದಕ್ಕೆ ನಾನು ಸಹಾಯ ಸಹಕಾರವನ್ನು ನೀಡ್ತೀನಿ. ಒಟ್ಟಿನಲ್ಲಿ ರೈತರಿಗೆ ಒಂದು ಒಳ್ಳೆಯದಾಗಬೇಕು ಮತ್ತು ಖಾಸಗಿ ಕಂಪನಿಯವರು ಎಲ್ಲರಿಗೂ ಒಂದು ಗರಿಷ್ಠ ಬೆಲೆಯನ್ನು ಯಾರಿಗೆ ಕೊಟ್ಟಿದ್ದಾರೋ ಆ ಬೆಲೆಯನ್ನು ಎಲ್ಲ 16 ರೈತರಿಗೆ ಕೊಡಬೇಕು. ಅದರ ಹಿಂದೆ ಸರಿಯುವಂಥ ಯಾವುದೇ ಒಂದು ನಾವು ಯಾರೂ ಹಿಂದೆ ಸರಿಯೋದಿಲ್ಲ. ಏನು ಹೈಯೆಸ್ಟ್ ಯಾರಿಗೆ ಗರಿಷ್ಠ ಬೆಲೆಯನ್ನು ಕೊಟ್ಟಿದ್ದಾರೆ 32 ಕೊಟ್ಟರಲ್ಲ 28 ಯಾರಿಗೆ ಇದಕ್ಕಿಂತ ಹೆಚ್ಚು ಕೊಡಬೇಕು ಅವರು. ಯಾಕಂದರೆ ಒಣ ಬೇಸಾಯಕ್ಕೆ 30 ಲಕ್ಷ ಮತ್ತು ನೀರಾವರಿಗೆ 40 ಲಕ್ಷ ರೂಪಾಯಿ ನಮ್ಮ KBJNLದವ್ರು ಕೊಡ್ತಾ ಇದ್ದಾರೆ. ಈಗ ಆ ನಿಟ್ಟಿನಲ್ಲಿ ಇಲ್ಲಿಯೂ ಸಹ ಕನಿಷ್ಠ 30ರಿಂದ 40 ಲಕ್ಷದ ಒಳಗಡೆ ಒಂದು ಬೆಲೆಯನ್ನು ನಿಗದಿಪಡಿಸಿ ಆ ಬೆಲೆಯನ್ನು ಕೊಟ್ಟಾಗ ಮಾತ್ರ ನಾವು ಇಲ್ಲಿ ಮುಂದಿನ ಕಾರ್ಯವನ್ನು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಇಲ್ಲಾಂದ್ರೆ ನಾವು ನಿರಂತರವಾಗಿ ಈಗ ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಹೋರಾಟ ನಡೆದ ಮುಂದೆ ಅಹೋರಾತ್ರಿ ಹೋರಾಟ ಮಾಡ್ತೀವಿ. ಮುಂದೆ ಅವರು ಇದಕ್ಕೆ ನಮ್ಮದು ಯಾವುದಕ್ಕೂ ಸ್ಪಂದನೆಯನ್ನು ನೀಡದೇ ಇದ್ದರೆ ಆಮರಣ ಅಂತ ಉಪವಾಸ ಮಾಡಲಿಕ್ಕೂ ನಾವು ಸಿದ್ಧರಿದ್ದೀವಿ ಅಂಥೇಳಿ ಈ ಮೂಲಕ ನಾನು ತಿಳಿಪಡಿಸ್ತೀನಿ.